ಅಯ್ಯೋ ಪಾಪ ಅಂತ ನಾನು ನಿನ್ನ ಪ್ರೀತಿನ ಒಪ್ಕೊಂಡೆ. ಹೌದು ಚಿನ್ನ, ನಾನು ಈ ಸೌಂದರ್ಯ ನೋಡ್ಬಿಟ್ಟು ಇದಾಗ್ಬಿಟ್ಟೆ. ನಿನ್ನನ್ನು ಮದುವೆ ಆಗ್ಬೇಕು ಅಂದ್ರೆ ನಂದೇ ಆದ ಕೆಲವು ಕಂಡೀಷನ್ಸ್ ಇದೆ. ಅದಕ್ಕೆಲ್ಲ ಓಕೆ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಅಯ್ಯೋ ನೋಡಿ ಚಿನ್ನ, ನೀನು ನನ್ನ ಮದುವೆ ಆಗ್ತೀನಿ ಅಂದರೆ ನೀನು ಎಲ್ಲ ಕಂಡೀಷನ್ಗೂ ನಾನು ಚಾಚು ತಪ್ಪದೆ ಪಾಲಿಸ್ತೀನಿ. ಸರಿನಾ? ಏನು ಕಂಡೀಷನ್ ಹೇಳಿ? ಸರಿ ಆಗಿದ್ರೆ ನನ್ನ ಕಂಡೀಷನ್ಸ್ ಕೇಳು. ಮದುವೆ ಆದ್ಮೇಲೆ ನೀನು ಸಿಗರೆಟ್ ಸೇದಬಾರ್ದು, ಓಕೆ, ಗುಟ್ಕಾ ಪಾನ್ ಮಸಾಲ ಅಂತ ಕಸ ಕಡ್ಡಿನೆಲ್ಲ ತಿನ್ಬಾರ್ದು, ಪಪ್ಪು ಬಾರು ಅಂತ ಡ್ರಿಂಕ್ಸ್ ಮಾಡಬಾರ್ದು, ನನ್ನನ್ನು ಬಿಟ್ಟು ಬೇರೆ ಯಾವ ಹುಡುಗಿರ್ನು ಕಣ್ಣೆತ್ತಿ ಸಹ ನೋಡಬಾರ್ದು. ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದ್ರೆ, ನಾವಿಬ್ರು ಮದುವೆ ಆದ್ಮೇಲೆ ನಿಮ್ಮಪ್ಪ ಅಮ್ಮನ ಜೊತೆ ನಾನಂತೂ ಇರಲ್ಲ, ಬೇರೆ ಮನೆ ಮಾಡ್ಕೊಂಡು ಫ್ರೀ ಬರ್ಡ್ಸ್ ಥರ ಹಾಡ್ಕೊಂಡಿರೋಣ. ಏನಂತೀಯ? ಇದೆಲ್ಲ ಕಂಡೀಷನ್ಗೂ ಓಕೆ ಅಂದರೆ ಓಕೆ, ಇಲ್ಲ ಅಂದರೆ ನಾನಂತೂ ನಿಮ್ಮ ಮದುವೆ ಆಗಲ್ಲ. ಟಾಟಾ, ಬೈ ಬೈ. ವಾವ್, ನಿನ್ನೆಲ್ಲ ಕಂಡೀಷನ್ ಸೂಪರ್ ಚಿನ್ನ. ಸಿಗರೇಟ್ ಸೇರ್ಬೇಡ ಅಂದೆ, ನನ್ನ ಹೆಲ್ತ್ಗೆ ಒಳ್ಳೇದು, ಓಕೆ. ಡ್ರಿಂಕ್ ಮಾಡಬೇಡ ಅಂದೆ, ನನ್ನ ಜೋಬು ಒಳ್ಳೇದು, ದುಡ್ಡು ಉಳಿಯುತ್ತೆ, ಓಕೆ. ಗುಟ್ಕಾ ಪಾನ್ ಮಸಾಲ ಹಾಕ್ಬೇಡ ಅಂದೆ, ನನ್ನ ಮೂಗ್ ಫ್ರೆಶ್ ಆಗಿರುತ್ತೆ, ಓಕೆ. ನಿನ್ನನ್ನು ಬಿಟ್ಟು ಬೇರೆ ಯಾವ ಹುಡುಗಿನೂ ನೋಡಬೇಡ ಅಂದ, ಅದು ನಿನಗೂ ಒಳ್ಳೇದು, ನನಗೂ ಓಕೆ. ಕೊನೆಗೊಂದು ಮಾತು ಹೇಳ್ತಲ್ಲ, ಏನೋ ಒಂದು ತಂದೆ ತಾಯಿನ ಬಿಟ್ಬಿಟ್ಟು ಬೇರೆ ಮನೆ ಮಾಡ್ಕೊಂಡಿರ್ಬೇಕಂತ, ಅದಕ್ಕೂ ಓಕೆ ಅಂತೀನಿ ಅನ್ಕೊಂಡಿದ್ಯಾ? ನೋ 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 ನೋ. ನನ್ನನ್ನು ನನ್ನ ತಂದೆ ತಾಯಿ ರಾಜನ್ ಥರ ಬೆಳೆಸೋರೆ, ಚಿಕ್ಕ ವಯಸ್ಸಿಂದ ಕೇಳಿದ್ದೆಲ್ಲ ಕೊಡ್ಸೋರೆ. ಇನ್ನೊಬ್ಬರಿಗೋಸ್ಕರ ಅವ್ರನ್ನೆಲ್ಲರೂ ಬಿಡೋ ಬದಲು ನಿನ್ನನ್ನೇ ಬಿಟ್ಟರೆ ಏಯ್ ಹೋಗೆ, ಬೇರೆ ಯಾವನ್ನಾದ್ರೂ ನೋಡ್ಕೊ, ಹೋಗೆ ಹೋಗೆ.